ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದಲ್ಲಿ ಕುಳಿತು ದಾಖಲೆಗಳನ್ನು ಸಿದ್ಧಪಡಿಸಿದರೆ ಸಾಲದು. ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ನೀಡಿ ಕಾಮಗಾರಿಗಳ ಯೋಜನೆಗಳ ಸ್ಥಿತಿಗತಿ ಪರಿಶೀಲನೆ ಮಾಡುವಂತೆ ಶಾಸಕ ಬಸವರಾಜ ಮತ್ತಿಮೂಡ್ ಅಧಿಕಾರಿಗಳಿಗೆ ಕೆಡಿಪಿ ಸಭೆಯಲ್ಲಿ ಸೂಚನೆ ನೀಡಿದ್ದಾರೆ. ಈ ಒಂದು ಕೆಡಿಪಿ ಸಭೆ ನಡೆದಿದೆ. ಇದರಲ್ಲಿ ಅಧಿಕಾರಿಗಳಿಗೆ ಅನೇಕ ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ಶಾಸಕರು ಈ ಒಂದು ಕೆಡಿಪಿ ಸಭೆಯಲ್ಲಿ ಇನ್ನೊಂದು ಸಮಸ್ಯೆಯ ಬಗ್ಗೆ ಮಾತನಾಡಬೇಕಿತ್ತು, ಆದರೆ ಆ ಸಮಸ್ಯೆ ಬಗ್ಗೆ ಮಾತನಾಡಿಲ್ಲ ಅನ್ನೋದು ಸ್ವಲ್ಪ ಜನರ ಕೊರಗಿದೆ. ಯಾಕಂದರೆ ಅದು ಕೂಡ ಜನರ ಸಮಸ್ಯೆನೇ. ಅಂಗನವಾಡಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಮತ್ತು ವಿವಿಧ ಶಾಲೆಗಳ ಕಾಮಗಾರಿಗಳಲ್ಲಿ ಆಗಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ, ತಾಲೂಕು ಪಂಚಾಯಿತಿ ಅನಿರ್ಬಂಧಿತ ಯೋಜನೆಗಳಲ್ಲಿ ಏನು ಕಾಮಗಾರಿಗಳಿಗಾಗಿವೆ ಅವುಗಳ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಮಾತನಾಡೋಕೆ ಅವಕಾಶ ಇತ್ತು. ಆದರೆ ಈ ಅನಿರ್ಬಂಧಿತ ಯೋಜನೆಗಳ ಬಗ್ಗೆ ಶಾಸಕರು ಮಾತನಾಡಲೇ ಇಲ್ಲ. ಅದನ್ನು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ರೈತರಿಗೆ ವಿದ್ಯುತ್ ದೊರಕ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಈ ಒಂದು ಕೆಡಿಪಿ ಸಭೆಯಲ್ಲಿ ಈ ಒಂದು ತಾಲೂಕಾ ಪಂಚಾಯತ್ನ ಅನಿರ್ಬಂಧಿತ ಯೋಜನೆಯ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಿತ್ತು, ಆದರೆ ಆಗಿಲ್ಲ. ಈ ಒಂದು ಕೆಡಿಪಿ ಸಭೆಯಲ್ಲಿ ಯಾವ್ಯಾವ ಚರ್ಚೆಗಳಾಗಿವೆ, ಶಾಸಕರು ಅಧಿಕಾರಿಗಳಿಗೆ ಏನು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ನೀವೇ ನೋಡಿ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮೈರಾಡ್ ಸಭಾಂಗಣದಲ್ಲಿ ಆಯೋಜಿಸಿದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮುಗುಳಿ ಅಂಬುಲ್ಗಿ ರೈತರಿಗೆ ಸೂಕ್ತ ವಿದ್ಯುತ್ ದೊರಕುತ್ತಿಲ್ಲ, ಎಲ್ಲೆಂದರಲ್ಲಿ ತಂತಿ ಜೋತು ಬಿದ್ದಿವೆ, ಜನರ ಜೀವಕ್ಕೆ ಅಪಾಯ ತಂದೊಡ್ಡುತ್ತಿದೆ ಎಂದು ಕಿಡಿಕಾರಿದ್ರು. ಜಸ್ಕಾಂ ಎಡಬಲಿ ಕೂಡಲೇ ಭೇಟಿ ನೀಡಿ ಪರಿಶೀಲಿಸುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಅನೇಕ ಇಲಾಖೆಗಳ ಬಗ್ಗೆ ಪರಿಶೀಲನೆ ಸಹ ಮಾಡಿದ್ರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್. ಏನು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಬರಬೇಕು, ಸಾಲ್ವ್ ಮಾಡ್ಬೇಕು. ಕಲೆಕ್ಟಿವ್ ಇನ್ಸ್ಪೆಕ್ಟರ್ ತರಬೇಕು. ಮಾಡಿ ಮುಗಿದ ಮೇಲೆ ಮೀಟಿಂಗ್ ಹೋಗ್ತಾರೆ. ಇವತ್ತು ನಾಳೆ ಬಂದು ಅಲ್ಲಿ ಹೋಗಿ ಊರಿಗೆ ಹೋಗಿ ಭೇಟಿ ಆಗಿ ಏನು ಮಾಡ್ಬೇಕು ಅಂದ್ರೆ 2 ದಿವಸ ಕ್ಲಿಯರ್ ಮಾಡ್ಕೊಡ್ತೀವಿ. ನೀವು ಮಾತಾಡಿ ಮಾಡ್ರಿ, ಕ್ಲಿಯರ್ ಮಾಡ್ರಿ. ಚರ್ಚೆ ಇರಲ್ಲ. ನೀವು ಇವತ್ತೇ ಹೋಗಲ್ಲ ಕೇಳೋದ ಮೇಲೆ ನಾವು ಕರೆದಿದ್ದಾನೆ ಅವ್ರಿಗೆ ಹೇಳಿ ಇವ್ರಿಗೆ ಚಾಲು ಮಾಡಕ್ಕೂ ಲೇಟ್ ನಿಮ್ದೇ ಪ್ರಾಬ್ಲಮ್, ಚಾಲು ಆದ್ಮೇಲೆ ಮುಗಿಸೋಕೆ ನಿಮ್ದೇ ಪ್ರಾಬ್ಲಮ್. ಅದ್ರ ಜೊತೆಗೆ ಕೊಟ್ಟಿದ್ದು ಕಂಪ್ಲೀಟ್ ಹೇಳಿದ್ರೆ ಅದು ಯಾಕೆ ಕಟಿಂಗ್ ಸೊ ನೀವು ನೋಟಿಸ್ ಇಶ್ಯೂ ಮಾಡಬೇಕು. ಬರೀ ಡಿಲೇ ಆಗ್ಯದ ಅಂದ್ರೆ ಸುಮ್ಮನೆ ಕಾರಣ ಹೇಳೋದಂದ್ರೆ ಯಾರು ಡಿಲೇ ಮಾಡ್ತಾರ ನೋಟಿಸ್ ಇಶ್ಯೂ ಮಾಡಬೇಕು. ಅದನ್ನ ಮೀಟಿಂಗ್ ಕಳಿಸಿ ಅದನ್ನ ರೆಡಿಯಾಗಿ ಬರ್ತೀರಿ, ಪೇಪರ್ನ ಬರ್ಕೊಂಡ್ ಬರ್ತೀರಿ, ಅಲ್ಲಿ ಏನದ ಮುಂದೆ ಬರ್ತೀರಿ, ಹೇಳ್ತೀರಿ, ಹೋಗ್ತೀರಿ. ಇವತ್ತು ನಾವು ಮೀಟಿಂಗ್ ತೊಗೊಂಡು ಹೋದ್ಮೇಲೆ ಮುಂದೆ ಹೋದ್ರೆ ಏನೇ ಸಂಬಂಧ ನಾಳೆ ನೀವು ಯಾರು ಫಾಲೋ ಮಾಡೋದು. ಇಲ್ಲಿದ್ದಂತ ಎಲ್ಲ ಅಧಿಕಾರಿಗಳು ಅದೇ ಪ್ರಾಬ್ಲಮ್ ಅದ. ಏನ್ ಹೇಳ್ತಾನೆ ವಿಸಿಟ್ ಮಾಡಿದ್ರೆ ಸೈಡಿಗೆ ಎಷ್ಟು ದಿನ ಹೋಗಿ ಬಂದಿರಿ ಹೇಳೋಣ, ಹೋಗಿಲ್ಲ ಹೇಳಿ. ಕೆಡಿಪಿ ಮೀಟಿಂಗ್ ಕರೆದ ಅರ್ಥ ಏನದ? ಹೇಳಿದ ಮೇಲೆ ನಾವು ಹೇಳಿದ ಮೇಲೆ ಫಾರ್ಮಲ್ ಮುಗಿಸ್ಬೇಕಲ್ಲ. ಮತ್ತೆ ಯಾವ್ದು ಇಟ್ಟಿದ್ರೆ ಯಾವ್ದು ಮತ್ತೆ ರಿಪೀಟ್ ಅದೇ ತೊಗೊಂಡ್ಬರ್ತೀವಿ. ಮೊನ್ನೆ ಕೆಡಿಪಿ ಅಂತ ಇದೇ ತೊಗೊಂಡ್ಬರ್ತೀವಿ. ಅವ್ರು ಏನ್ ಮಾಡ್ತೀರಿ ಹೇಳೋಣ? ಅದ್ರ ಜೊತೆ ಕೊಟ್ಟಿದ್ದು 8 ಲಕ್ಷದ ಕಂಪ್ಲೀಟ್ ಮಾಡಿದ್ರೆ ಅದು ಯಾಕೆ ಬಿಲ್ಡಿಂಗ್ ಒಂದು ಲೇಟ್ ಅಗ್ರಿಮೆಂಟ್ ಆಗ್ಯದ. ಈ ದೊಡ್ಡ ಬಿಲ್ಡಿಂಗ್ 1 ಕೋಟಿ ಬಿಲ್ಡಿಂಗ್ ಅದನ್ನ, 2 ಕೋಟಿ ಬಿಲ್ಡಿಂಗ್ ಅದನ್ನ ನೋಟಿಸ್ ಇಶ್ಯೂ ಮಾಡಿ. ಸಣ್ಣ ಕೆಲ್ಸಿಂಗ್ ಇದೇ ಪ್ರಾಬ್ಲಮ್, ದೊಡ್ಡ ಕೆಲ್ಸಗಳು ಇದೇ ಪ್ರಾಬ್ಲಮ್ ಅಂತಂದ್ರೆ ಏನಿಲ್ಲ ಅಂದ್ರೆ ಯಾವ್ದನ್ನ ಸೈಟ್ ಕೊಡ್ಲಿ, ಸೈಟ್ ಪ್ರಾಬ್ಲಮ್ ಹೇಳಿದ್ರೆ ಸೈಟ್ ಕೊಟ್ಟ ಮೇಲೆ ಜಲ್ದಿ ಮುಗಿಸೋಣ. ಯಾರು ಹೋಗಲ್ಲ, ಏನ್ ಮೊದಲನೇ ಅಧಿಕಾರಿಗಳು ಯಾರು ನೀವು ಹೋಗಲ್ಲ, ವಿಸಿಟ್ ಮಾಡಲ್ಲ, ಫಾಲೋ ಮಾಡಲ್ಲ, ಫಾಲೋ ಮಾಡಿದ್ರೆ ಆಗ್ತಾವ. ಯಾವ ಆಗದೇ ಇಲ್ಲ. ಕೆಡಿಪಿ ಕರೆದ ಹೋಗ್ತಂದ್ರೆ ಎಲ್ಲ ರೆಡಿಯಾಗಿ ಬಂದ್ಬಿಡ್ತೀರಿ, ಏನಂತ ತೊಗೊಂಡ್ಬಿಡ್ತೀರಿ, ಎಲ್ಲ ಬರ್ಕೊಂಡು ತೊಗೊಂಡ್ಬಂದ್ಬಿಡ್ತೀರಿ. ನಮ್ಮ ಕೈದಾಗ ಕೊಡ್ತೀರಿ, ನಾವು ನೋಡ್ತೀವಿ, ನಾವು ಮಾತಾಡಿ ಎದ್ದು ಹೋಗ್ಬಿಡ್ತೀವಿ. ಇವೆಲ್ಲ ತೊಗೊಂಡ್ಮೇಲೆ ಏನೇನೋ ಚರ್ಚೆ 1 2 ದಿನ 10 ದಿನ ಬಿಟ್ಟು ವಾಪಸ್ ಮನೆಗೆ ಕರಿವು. ಯಾರೇ ಏನೇನೋ ಚರ್ಚೆ ಮಾಡಿರ್ತೀವಿ, ಅವ್ರು ಎಲ್ಲಿಗೆ ಬಂತು ಮತ್ತೊಂದ್ಸಲ ಫಾಲೋ ಮಾಡೋದು.
ಮತ್ತೆ KDP ಮುಂದೆ ನಮ್ಮಲ್ಲಿ ಕರ್ಪಿಸಿ ಮಾತಾಡೋದು ಎಲ್ಲೆಲ್ಲಿ ಬರ್ತಾರೆ 15 ದಿನ ಟೈಮ್ ಕೊಟ್ಟು ಎಲ್ಲ ಅಧಿಕಾರಿಗಳಿಗೆ 15 ದಿನ ಟೈಮ್ ಕೊಟ್ಟು ಏನ್ ಚರ್ಚೆ ಮಾಡಿದ್ರು 15 ದಿನ ಅದ್ ಕೆಲಸ ಎಲ್ಲಿ ಬಂದು ಮುಟ್ಟದ ಒಂದು ಚರ್ಚೆ ರಿಪೋರ್ಟ್ ತೊಗೊಂಡ್ಬರ್ತೀವಿ. ಯಾರಿಗೆ ಫೋನೇ ಮಾಡಲ್ಲ ಇವ್ರು, ಯಾವ ಕಾಂಟ್ಯಾಕ್ಟ್ಗಳಿಗೂ ಫೋನ್ ಮಾಡಲ್ಲ. ಹೇಳಿದಾಗ ಸರಿ ಅನ್ಸದಲ್ಲ, ಸಣ್ಣ ಸಣ್ಣವರೆಗೂ ಅದೇ ಬಂದು ಹೇಳ್ತೀರಿ, ದೊಡ್ಡವರ್ಗಳು ಅದೇ ಹೇಳ್ತೀರಿ ಅಂತಂದ್ರೆ ಅಂಗನವಾಡಿ ಬಿಲ್ಡಿಂಗ್ ಹಿಂದೆ ಹಿಡಿದು ಕೇಳ್ಕೊತಾ ಇದ್ದೀವಿ ಅವ್ನ ಹಂಗೆ ಬರೋಣ ಸರ್ ಟೆಂಡರ್ ಕಾಲ್ ಒಂದೇ ಪ್ಯಾಕೇಜ್ ಆಗುತ್ತಾ ಇದು ಸಿಕ್ಕಿದೆ ಹೊಸದು ಇದ್ರಾಗ ವಿಕೆಸ್ ಅಲ್ಲಿ ಇನ್ನು 9 ಟೆಂಡರ್ ಕಾಲ್ ಆಗಿದೆ ಸರ್. ಅಲ್ಲೇ ಕಂಪ್ಯೂಟರ್ ಕರೆಕ್ಟ್ ಕೇಳೋದ್ಸಲ ಫೋನ್ ಮಾಡಿದ್ದೀವಿ ಸರ್ ಬಸ್ ಕಾಲಿಂದ 11 ಲಕ್ಷ. ಲ್ಯಾಂಡ್ ಪ್ರಾಬ್ಲಮ್ ಅದ ಇಂಪ್ಲಿಮೆಂಟ್ ಒಂದು 4 ಸರ್ ಇರ್ಬೋದು ಸರ್ 1 ಕೋಟಿ. ಆಮೇಲೆ ಅಂಬಲ್ಗ ಬಿಳಿ CC ರೋಡ್ ಅವು 2 ಕಂಪ್ಲೀಟ್ ಆಗಿದೆ ಸರ್. ಈಗ ಸಂಗೋಡಿಗೆ CC ರೋಡ್ ಒಂದು 15 ಸರ್ ಕ್ಲಿಯರ್ ಆಗಿದೆ. ಚಾಲು ಮಾಡಿಲ್ಲ ಅರ್ಜೆಂಟ್ ಸರ್. KKDP ಅಂಗನವಾಡಿ 4 ಇದೆ ಸರ್. 4ರಲ್ಲಿ ಒಂದೇ ಕಂಪ್ಲೀಟ್ ಆಗಿದೆ ಸರ್. ಇನ್ನು 3 ಸ್ಲ್ಯಾಬ್ ಲೇಡ್ ಇದೆ, ಅದು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀವಿ ಸರ್. ಸ್ಲ್ಯಾಬ್ ಹತ್ರ ಸರ್ ಚೆಂದ ಮಾಡ್ತೀವಿ. ಬಿಲ್ಡಿಂಗ್ಗಳು ಇದೆ ಸರ್. ಆಮೇಲೆ ಸೆಕೆಂಡ್ ಟೈಮ್ ಟೆಂಡರ್ ಕಾಲ್ ಮಾಡಿ ಸರ್. ಇನ್ನ 23 ಅಂಗನವಾಡಿ ಸರ್ ಲೇಟ್ ಆಗಿದೆ. ಅದ್ರ 11 ಕಂಪ್ಲೀಟ್ ಆಗಿ 9 ಅಂಡರ್ ಪ್ರೋಗ್ರೆಸ್ ಆಗುತ್ತೆ ಸರ್. 3 ಚಾಲು ಮಾಡಿ ಕಾಸ್ಟ್ ಎಷ್ಟು ಸಬ್ಮಿಟ್ ಮಾಡಿದ್ರು ಸರ್. 22-23 ಎಷ್ಟು ಮುಗಿಸ್ ಸಬ್ಮಿಟ್ ವಿವೇಕ ಶಾಲೆಯಲ್ಲಿ 2 ಕಮಲಾಪುರದ 2 ಸ್ಕೂಲ್ ಅವ ಸರ್. ಇದು 75 ಲ್ಯಾಕ್ಸ್ ಪ್ರಗತಿಯಲ್ಲಿದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್. ಇದು 70 ಲ್ಯಾಕ್ಸ್ ಸೇರಿ 1 ಕೋಟಿ 70 ವರ್ಷಕ್ಕೆ ಆಗ್ಬೇಕು ಸರ್. ಅಗ್ರಿಮೆಂಟ್ ಆಗುತ್ತೆ 70 ಲ್ಯಾಕ್ಸ್. ಅದೇ ಈಗ 3 ಕ್ಲಾಸ್ ರೂಮ್ ಕಟ್ಟಿದೆ ಸರ್ ಕೆಳಗಡೆ. ಆಮೇಲೆ ಈಗ ಫಸ್ಟ್ ಫ್ಲೋರಿಗೆ 3 ಕ್ಲಾಸ್ ರೂಮ್ ಇದೆ. ಮುಗಿದು 75 ಲ್ಯಾಕ್ಸ್ 3 ಕ್ಲಾಸ್ ರೂಮ್ ಮುಗಿದಿದೆ ಸರ್. ಓಪನಿಂಗ್ ಮಾಡಬೇಕು. ಇನ್ನೊಂದು 70 ಲ್ಯಾಕ್ಸ್ ಅದ್ರ ಮೇಲೆ EMF ಪ್ಯಾಕೇಜ್ ಇದು ಸಿಗ್ತಿದೆ. ಇದರಲ್ಲಿ ಸ್ವಲ್ಪ ಮರಗುತ್ತಿ 2 ಕ್ಲಾಸ್ ರೂಮ್ ಬ್ಯಾಲೆನ್ಸ್ ಇದೆ. ಸ್ವಲ್ಪ ಅವ್ರಿಗೆ ಪೇಮೆಂಟ್ ಆಗಿಲ್ಲ ಅಂತ ನಾವು ಬರ್ತಾ ಇಲ್ಲ. ಏನು ಮಾಡ್ಕೊಂಡು ಹೋಗಿ ಲೈನ್ ಚಾಲು ಇದೆ ಸರ್. ಅದೇ ರೈತರು ಫೋನ್ ಹಚ್ಚಿ ಕೇಳ್ಕೊಂಬಲ್ಲ. ರೇಟ್ ಕರೆಕ್ಟ್ ಏಜ್ ರೇಟ್ ಬರ್ತಾವ ಇದೆ. ಸ್ಪೀಕರ್ ಒಬ್ಬರು ಸ್ಪೀಕರ್ ಮುಗಿ ಮೇಲೆ ಇಲ್ಲೇ ಅಂತ ಹೇಳ್ತಾರೆ. ಯಾರು ಇಲ್ಲಿ ಹೋಗೋದು ಸೈಟಿಗೆ ಹೋಗೋದು, ಒಬ್ಬರು ಹೋಗಲ್ಲ ಸೈಟಿಗೆ. ನಾವು ಬಂದು ಹೇಳಿದ ಮೇಲೆ, ನಾವು ಕರೆದಿದ ಮೇಲೆ ಇವತ್ತು ಹೋಗಿ ನೋಡ್ತೀನಿ ಅಂದ್ರೆ ಮತ್ತೆ ಅವರೆಲ್ಲ ಜನಗಳು ಯಾಕೆ ಕೊಡಬೇಕು, ನಾವೇ ಫೋನ್ ಮಾಡಬೇಕು. ಇಲ್ಲ ಸರ್, ಕೆಲವು ದಿವಸದಿಂದ ಸ್ವಲ್ಪ ಗಾಳಿ ಜಾಸ್ತಿ ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಇಲ್ಲ ಅಂತ ಹೇಳ್ತಾರೆ ಸರ್. ಯಾವಾಗ ಒಂದು ದಿವಸ ಹಾಕ್ತಾರೆ ಒಪ್ಕೊಳ್ಳೋಣ. ಒಂದೊಂದು ತಿಂಗಳು 2 ತಿಂಗಳ ತನಕ ಇಲ್ಲಂತ ಜನಗಳು ಹೇಳ್ತಾ ಇದ್ದಾರೆ ಅಂದ್ರು ಮತ್ತೆ ಏನಾದ್ರು ಹೋಗ್ತೀನಿ ಅಂತ ಹೇಳ್ತಾರೆ. 8 ದಿವಸ ಆಗಿದೆ ಸರ್ ಸಮಸ್ಯೆ. ಟಿಸಿಗಳು ಸುತ್ತಲೂ ಭಯಂಕರ ಟೆನ್ಷನ್ ಆಗಿಬಿಟ್ಟು ಟಿಸಿಗಳು ಇಲ್ಲಿ ಕೊಡ್ತಾನೆ ಎಲ್ಲಿ ಕೊಡ್ತಾರೆ ನಾನೇ ಮಾತಾಡಿದ್ದೀನಿ ಏನು ಕೊಡ್ತೀವಿ. ಇಲ್ಲ ಸರ್, ನಂಬರ್ ಇತ್ತು ಮನೆ ಏನಂತಂದ್ರೆ ನನ್ನ ಕಡೆಯಿಂದಂತೂ ಇಶ್ಯೂ ಮಾಡಬೇಕು ಸರ್. ಫ್ರೀಕಾಗಿ ಏನು ಅಂದರೆ ನಾನು ಸರಿ ಯಾರು ನೋಡ್ಬೇಕು ಹೋಗಿದೆ ಸರ್. ಕೆಲವೊಂದು ಕಡೆ ಟ್ರ್ಯಾಕ್ಟರ್ ಹೋಗಲ್ಲ, ನಮ್ಗೆ ಬೇಕಾದ್ರೆ ಹೋಗಲ್ಲ ಸರ್. ಕೆಲವೊಂದು ಕಡೆ ಟ್ರ್ಯಾಕ್ಟರ್ ಬೇಕಾಗುತ್ತೆ. ಸೊ ಅಲ್ಲಿ ಸಿಗುತ್ತೆ ಟ್ರ್ಯಾಕ್ಟರ್ಗಳ ಒಂದು ಹೆಚ್ಚು ಕಮ್ಮಿ ಸರ್. ಬಟ್ ಮ್ಯಾಕ್ಸಿಮಮ್ ಕಡೆ ಟ್ರಾನ್ಸ್ಫಾರ್ಮರ್ ಸರ್ ಅದರಲ್ಲಿ ಏನು ಸಮಸ್ಯೆ ಇಟ್ಟಿಲ್ಲ ಸರ್.
ಟ್ರಾನ್ಸ್ಫಾರ್ಮರ್ ಬಟ್ ಲೈನ್ ಬಗ್ಗೆ ತಾವು ಬಿಜಿ ಅದ ಸರ್. ಲೈನ್ ಏನಿದೆ ಸರ್ ನಾವು ಪರ್ಸನಲಿ ನೋಡಿದ್ವಿ ಸರ್. ಅಲ್ಲಿಂದ ಕಂಬಗಳು ಬಿಟ್ಟಿದ್ವಿ ಸರ್, ಅದನ್ನು ಮಾಡಿಸಿದ್ವಿ ಸರ್. ಈ ಊರಿನ ಮೇಲೆ ಹೋಗಿ ವಿಸಿಟ್ ಮಾಡಿರೋ ಸರ್. ಕಳೆದ ಬಾರಿ ಮೀಟಿಂಗ್ ಅಲ್ಲಿ ತಾವು ರೈತರ ಪಂಪ್ ಸೆಟ್ 3 ತಾಸು ಅವಧಿವರೆಗೂ ನೀವು ಕರೆಂಟ್ ವಿದ್ಯುತ್ ಅನ್ನು ಒದಗಿಸ್ತೀರಿ ಅಂತ ಹೇಳಿದ್ರಿ ಸರ್. ಅದು ಈಗ ಏನಾಗಿದೆ ಕರೆಂಟ್ ಸ್ಟೇಟಸ್ ಏನಿದೆ? 7 ತಾಸು ಈಗ 7 ತಾಸು ಕೊಡೋದು. ಹಾಂ, 2 ಫೇಸಲ್ಲಿ ಕೊಡ್ತಿದ್ದೀವಿ. 2 ಫೇಸ್ ಅಲ್ಲಿ 7 ತಾಸು. ಹಾಂ ಸರ್. ಟೋಟಲ್ ಯಾಕಂದ್ರೆ ನಮ್ಮ ಸ್ಟೇಷನ್ಸ್ ಸ್ವಲ್ಪ ಟ್ರಾನ್ಸ್ಫಾರ್ಮರ್ ಲೋಡ್ ತಗೋತಾ ಇಲ್ಲ. ಸೊ ಬೆಳಿಗ್ಗೆ ಒಂದು ಶಿಫ್ಟು, ಮಧ್ಯಾಹ್ನ ಒಂದು ಶಿಫ್ಟ್ ಮಾಡಿ ಜಸ್ಕಂ ಶಹಬಾದ್ ಸರ್. ನಮ್ಮಲ್ಲಿ ಯಾವುದೋ ಟ್ರಾನ್ಸ್ಫಾರ್ಮರ್ ಮಾಡಿ ಕೊಟ್ಟಿದ್ದೀವಿ. ಅದು ತೆಗಿ ಅಂತ ಚೇಂಜ್ ಮಾಡಂತ ಹೇಳಿದೆ ನಾನು. ಇವತ್ತಿನವರೆಗೂ ಆಗಿದೆ ಸರ್. ಅದೇ ಅವರು ಚೇಂಜ್ ಸರ್ ಜಂಪ್ ತೆಗೆದ ನಂತರ ಮತ್ತು ಅವರು ಮೇಲಿನ ಪ್ರೆಷರ್ ಮತ್ತು ಅದು ಡಿವಿಷನ್ ಅವ್ರ ಬಗ್ಗೆ ನಾವು ಮಾತಾಡ ಅಲ್ಲಿನ ಅವ್ರಿಗೆ ಮ್ಯಾನೇಜ್ ಮಾಡ್ತೀರಿ. ಆ ಕಡೆ ನೋಡ್ಕೊಂಡು ಸಂಬಂಧ 4 ಜಂಪ್ ಮೊನ್ನೆ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಫೋನ್ ಮಾಡಿ ಹೇಳಿದ್ದೀನಿ. ತೆಗೆದು ಸರ್. ತಾವು ಆದೇಶ ಮಾಡಿದ್ರು 2-3 ಸರಿ ತೆಗೆದ್ರೆ ಅಲ್ಲಿ ಜನ ಬಂದು ಕಿರಿಕಿರಿ ಮಾಡಿ ಈ ಕಡೆಗೆ ಸಪ್ಲೈ ರಿಲಯಬಲ್ ಇರುತ್ತೆ, ಆ ಕಡೆ ನಮ್ಮ ಸಪ್ಲೈ ಸರಿ ಬರಲ್ಲ ಅಂತ ಮತ್ತು ಪ್ರೆಷರ್ ಮಾಡಿ ಮೇಲೆ ನಮ್ಗೆ ಯಾವ ರೀತಿ ಹೆಂಗಿತ್ತು ಅದು ಆ ರೀತಿ ಮಾಡಿ ಕ್ಲಿಯರ್ ಮಾಡಿ. ಬಸವರಾಜ್ ಇಲಾಖೆಯಿಂದ ಯಾವ್ದಾದ್ರು ಹೊಸ ಪ್ರೋಗ್ರಾಮ್ಸ್ ಆನ್ಗೋಯಿಂಗ್ ಅದ ಸರ್? ಈಗ RDSS ಅಂತ ಲಾಂಚ್ ಆಗ್ತಾ ಇದೆ. ಅದು DPR ಮಾಡ್ತಾ ಇದ್ದೀವಿ. ಎಲ್ಲ ಟೋಟಲ್ ಸಿಸ್ಟಮ್ ಸಂತಿಗಾಗಿ ತಗೊಂಡಿದ್ದೀವಿ ಸರ್. ಅದ್ರ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ವಿವರವಾದ ಮಾಹಿತಿನ ಈ ಸದ್ಯ ನಮ್ಮಲ್ಲಿ RDSS ಅಂತ ಅಂದ್ರೆ HVDS ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕ್ರಿಯೇಟ್ ಮಾಡೋದು, ಮತ್ತು ಎಲ್ಲಿ ಹಳೆ ವೈರ್ ಇದೆ ಅಥವಾ ಹಳೆ ವೈರ್ನ ಬದಲಾಯಿಸೋದು, ಕೇಬಲ್ ಹಾಕೋದು, ಟೋಟಲ್ ಎಂಟೈರ್ ಸಿಸ್ಟಮ್ ಇದೊಂದಿದೆ ಸರ್. ಇನ್ನೊಂದು ಸೋಲಾರ್ ಇದು ಪ್ರಧಾನಮಂತ್ರಿ ಯಾವ ತಗೊಂಡ್ರಿ ವಿಲೇಜ್ ಸರ್ ಮಾಗಾವ್ ಪಂಚಾಯತ್ ಕೂಡ ಬಂದು ಈಗ ಲೈನ್ಗಳೆಲ್ಲ ತಲೆ ಬಿದ್ದಿದ್ದು ಅನೇಕ ಕಡೆ ತಿರುಗಾಡ ಕಡೆ ನೋಡಿದ್ದೀನಿ. ಮತ್ತೆ ಹೋಗಿರೋದ ಒಂದು ಹಿಂಗೆ ಮಾಡಿ ಹೇಳ್ಕೊಂಡು ಸ್ವಲ್ಪ ಮಾಡಿದೆಲ್ಲ ಅದೇ 2.5 ಲಕ್ಷ ರೂಪಾಯಿ ಮಂಜೂರಾಗಿದೆ ಸರ್. ಇನ್ನೂ ಮಾಡಿಲ್ಲ. ಇಲ್ಲ ಮಂಜೂರಾಗಿದೆ ಸರ್. ಚೆಕ್ ಫಂಡಿಂಗ್ ಕಳಿಸಿ ಚೆಕ್ ಕೊಡ್ತೀವಿ ಸರ್. ಅದು ಚೆಕ್ ಕೊಡೋದಾಯ್ತು. ಅದು ಲೈನ್ ಕ್ಲಿಯರ್ ಮಾಡಿರಲಿಲ್ಲ. ಅದು ಮಾಡಿ ಸರ್. ಅದು ಮಾಡಿ ಸರ್. ಹೋಗಿ ಭಾಳ ಕಡೆ ಸಮಸ್ಯೆ ಅವ್ರಿಗೆಲ್ಲ ಅದಕ್ಕೆ ಇನ್ನೊಂದು ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡ್ಕೊಂಡು ಅದು ಮಾಡ್ಕೊಂಡು ಅವ್ರು ಸೆಲೆಕ್ಟ್ ಹ್ಯಾಂಗೆ ಮಾಡಿದ್ರು? ನಮ್ಗೆ ಸೆಲೆಕ್ಟ್ ಸರ್ ಈಗ CS ಸರ್ ಪಂಚಾಯತ್ CS ಸರ್ ಮಾಗೋ ಪಂಚಾಯತ್ ಅಂತ ಕೊಡ್ತೀವಿ. ಅದರದ್ದು ಮಾಹಿತಿ ಏನೇನು ಮಾಹಿತಿ? ಅದೇ ಈಗ ಮಾಡ್ತಾ ಇದ್ದೀವಿ ನಮ್ಮ ಕಡೆ ನಾವು ಸೋಲಾರ್ ಈಗ ತಗೊಳ್ಳೋದು, ವಾಟರ್ ಸಪ್ಲೈ ಪಂಪ್ಸ್ ಇತ್ತು ಎಲ್ಲ ತೊಗೊಂಡಿವಿ ಸರ್. ಸೋಲಾರ್ ಮಾಡಲ್ ಎಸ್ಟಿಮೇಟ್ ಏನದ ಸರ್? ಇನ್ನೂ ಮಾಡಲಿಕ್ಕೆ ಬಂದು ಮೀಟಿಂಗ್ ಕರೆದಿದ್ರೆ ಆಗಿ ಇದು ಮುಗುಳಿ ಮೇಲೆ ಮುಗುಳಿಗೆ ಹೋಗಿ ಮುಗುಳಿ ಅಂಬಲಿಗೆ ವಿಕೆ ಸಲಹೆ ಏನೇನು ಕಸ್ಟಮ್ ಬರ್ತದೆ ಅದು ಚೆಕ್ ಮಾಡಬೇಕು. ಮತ್ತು ಕಲ್ಲಂಗಡಿ ಯಾರು ಬಂದ ಸುನೀಲ್ ಸರ್ ಥ್ಯಾಂಕ್ ಯು ಸರ್.